ಬೇಡಿಕೆಹಾಳದಲ್ಲಿ ಡಾಕ್ಟರ್ ವಿಕ್ರಮ್ ಸಿಂಗಾಡೆ ನೇತೃತ್ವದಲ್ಲಿ ನಡೆದ ಆಂದೋಲನ ಯಶಸ್ವಿಯಾಯಿತು. ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ವಿಕ್ರಮ್ ಸಿಂಗಾಡೆ ನೇತೃತ್ವದಲ್ಲಿ ದಿನಾಂಕ 3ರಂದು ಬೇಡಿಕೆಹಾಳ ಗ್ರಾಮ ಪಂಚಾಯಿತಿ ಎದುರು ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು. ಬೇಡಿಕೆಹಾಳ ಗ್ರಾಮ ರಸ್ತೆಗಳೆಲ್ಲ ಗುಂಡಿಗಳಾಗಿ ಮಾರ್ಪಟ್ಟಿದ್ದು, ಇದರಿಂದ ಶಾಲೆ ಮಕ್ಕಳು, ವೈದ್ಯರು, ವಾಹನ ಸವಾರರು ಪರದಾಡುತ್ತಿದ್ದಾರೆ. ರಸ್ತೆಗಳನ್ನು ನಿರ್ಮಿಸಿಕೊಡಬೇಕು ಎಂದು ವಿಕ್ರಮ್ ಸಿಂಗಾಡೆ ಗ್ರಾಮ ಪಂಚಾಯಿತಿ ಹಲವು ಬಾರಿ ಮನವಿ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸದಸ್ಯರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಬೇಡಿಕೆಗಳನ್ನು ಸ್ವೀಕರಿಸದೆ ನಿರ್ಲಕ್ಷಿಸಿದೆ. ಇತಿಹಾಸ ದಸರಾ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡದಾಗಿರುವ ಬೇಡಿಕೆಹಾಳದಲ್ಲಿ ದಸರಾ ಹಬ್ಬಕ್ಕೆ ಗುಂಡಿ ಬಿದ್ದ ರಸ್ತೆಗಳಿಂದಾಗಿ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ. ಆದ್ದರಿಂದ ದಸರಾ ಒಳಗೆ ಎಲ್ಲ ರಸ್ತೆಗಳನ್ನು ನಿರ್ಮಿಸಬೇಕು ಎಂದು ಸಿಂಗಾಡೆ ಆಗ್ರಹಿಸಿದರು. ಅಲ್ಲದೆ ಬೇಡಿಕೆಹಾಳ ಸರ್ಕಾರಿ ಶಾಲೆ ಫಿಲ್ಟರ್ ವಾಟರ್ ಅಳವಡಿಸಲು ಹಣ ಮಂಜೂರಾಗಿ 1 ವರ್ಷ ಕಳೆದರೂ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಲ್ಲ. ಶಾಲೆ ಮಕ್ಕಳು ಕಲುಷಿತ ನೀರನ್ನೇ ಕುಡಿಯಬೇಕಾಗಿದೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರಿ ಶಾಲೆಗಳಲ್ಲಿ ಫಿಲ್ಟರ್ ವಾಟರ್ ಅಳವಡಿಸಬೇಕು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಬೇಡಿಕೆ ಇಡಲಾಗಿದೆ. ಪ್ರತಿಭಟನೆ ಸ್ಥಳಕ್ಕೆ ಚಿಕ್ಕೋಡಿ ತಹಸೀಲ್ದಾರರಾದ ಕುಲಕರ್ಣಿ ಸಾಹೇಬ್, ನಿಪ್ಪಾಣಿ ಎಒ ಚೌಗುಲೆ ಸಾಹೇಬ್ ಭೇಟಿ ನೀಡಿದರು. ಎಲ್ಲ ಬೇಟೆಗಳನ್ನು ಆಲಿಸಿದ ಅವರು ಬೇಡಿಕೆಹಾಳ ರಸ್ತೆ, ಶಾಲೆಗಳ ಎಲ್ಲ ಕಾಮಗಾರಿಗಳನ್ನು ಆದಷ್ಟು ಬೇಗ ಮಾಡಬೇಕು ಎಂದು ಬೇಡಿಕೆಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಆದೇಶಿಸಿದರು. ಎಲ್ಲ ಬೇಡಿಕೆಗಳನ್ನು ಅಂಗೀಕರಿಸಲಾಯಿತು. ಆ ಸಮಯದಲ್ಲಿ ಆರ್ಡ್ ಸುದರ್ಶನ್, ತಮ್ಮನವರ ಆರ್ಡ್ ನಿರ್ಜನ್ ಕಾಂಬ್ಳೆ, ಮನಕಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜೇಂದ್ರ ಕುಂಬಾರ್, ನೇತಾಜಿ ಕಾಂಬ್ಳೆ, ಸಖಾರಾಮ್ ಜಾಧವ್ ಸೇರಿದಂತೆ ಗ್ರಾಮದ ಮನೆಯವರು, ಗ್ರಾಮ ಸದಸ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ವಿಕ್ರಮ್ ಸಿಂಗಾಡೆಯವರು ಆಂದೋಲನ ಯಶಸ್ವಿಯಾಗಿದೆ. ಎಲ್ಲ ಬೇಡಿಕೆಗಳನ್ನು ಅಂಗೀಕರಿಸಲಾಯಿತು. सगळ्या 100% सगळ्या बरोबर आहे. आम्ही पण माझं ऐकून घ्या. हाय त्या आजच्या आम्ही कामं चालू करतो. एका दुसरं काम मागं पुढे होईल. पावसाचं असेल, कुठल्या अडचण येईल, कुठल्या त्या पद्धतीने आम्ही सहकार्य करतो. आम्ही तुमची सगळी कामं संपला की विषय आमचा जरा मागं पुढे एवढं आजच्या आमची कामं चालू प्रथम रोडचं काम चालू करणार, सगळी कामं चालू करणार. जे काय आमच्या साहेब आहेत, जे काय सहकार्य लागेल गावाला आम्ही मागे तयार आहे. आजच्या चालू पण आहे आमचं. जरा मागं पुढे होईल एवढं आजच्या आमच्या कामाचे चालू. हे बघा चेअरमन साहेब, तुम्हाला सांगतो त्यांनी आता 2 महत्वाचं सांगितलं. एक रस्ता आणि एक ते पाण्याचं हे 2 अगोदर त्यांना येऊन द्या, करून द्या. आणि ते बाकीचं कुठलं काय काय हिशोब आहे ते एक दिवशी पंचायतीत बसून सगळेजण पत्र देतो मी. त्या पद्धतीने वाढवा त्याला दसरा झाल्यानंतर ह्यात ते घालायचं नको. आम्हाला फक्त रस्ता, मुलांना शाळेचं पाणी मे महिन्यात चालू झाला, परीक्षा चालू झाली. आमचं म्हणणं एवढंच आहे, जे काय आमचे प्रश्न आहेत अजून मगाशी सांगितलेले ते कुठं गेलंय, काय गेलंय हे पंचायतनं शोधायचं आहे आणि ते गावकऱ्यांना सांगायचं आहे पत्रकार परिषद घेऊन की आम्ही हे इथं ठेवलेलं आहे, ते तिथं आहे, ते तिथं आहे. कारण का सन्माननीय गोपाळदादा पाटलांच्या नेतृत्वामध्ये ही ग्रामपंचायत अस्तित्वात आली. त्यात तुमचे ग्रुप झाले, त्यात त्या व्यक्तींचा काय दोष? तुम्ही शब्दा ह्याच सिद्धेश्वरच्या मंदिरात जाऊन ज्यावेळेला बसणार होता त्यावेळेला घेतलेले आहेत. त्याच सिद्धेश्वर राजाचं काम करा म्हणते. एवढं झालं का? आणि ते रायटिंगमध्ये तुम्ही लेटर पॅडवरती आम्हाला तुमच्या सगळ्या मेंबरच्या शिक्क्या सही द्या. आम्ही आमच्या घरी जातो. आमचं काम झाल्यावर